ಸಮ್ಮರ್ ಸೀಸನ್ ಬಂದರೆ ಸಾಕು ಖಾರದ ಪುಡಿ, ಸಾಂಬಾರ್ ಪುಡಿ ಹಾಗೆ ಹಪ್ಪಳ ಶೆಂಡಿಗೆ ವರ್ಷಕ್ಕಾಗುವಷ್ಟು ಮಾಡಿ ಇಟ್ಕೊಳ್ತೀವಿ. ಸೊ ಅದೇ ರೀತಿ ಇವತ್ತು ನಾವು ಕೂಡ ಖಾರದ ಪುಡಿ ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಪ್ರತಿ ಸಲ ಮಿಷಿನ್ಗೆ ಹಾಕ್ಸಿ ಅದೊಂಥರ ಬೋರಿಂಗ್ ಅಂತೇಳಿ ಈ ಸತಿ ಕುಟ್ಟೋ ಮಿಷಿನಲ್ಲಿ ಹಾಕ್ಸ್ಕೊಂಬಂದಿದ್ವಿ. ಸಕ್ಕ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ದಾವಣಗೆರೆ ಸೈಡ್ ಹೋಗಿ ಹಾಕಿಸ್ಕೊಂಬರೋಣ ಅಂತೇಳಿ ಹೊರಟಿದ್ವಿ. ಸ್ವಲ್ಪ ಬಿಸಿಲಲ್ವಾ, ಹಾಗಾಗಿ ಬೆಳಿಗ್ಗೆ ಬೇಗ ಹೋಗೋಣ ಅಂತೇಳಿ ಹೊರಟಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದಿದ್ದಾಯಿತು. ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ, ಎಷ್ಟು ನೀರು ಕುಡಿದ್ರೂ ಸಾಲದು. ಊಟ ಎಲ್ಲ ಏನು ಬೇಡ, ಜಸ್ಟ್ ನೀರಲ್ಲೇ ಬದುಕೊಂಡ್ಬಿಡೋಣ ಅಂತೇಳಿ ಅನ್ಸ್ಬಿಡುತ್ತೆ. ಅಷ್ಟು ನೀರು ಬೇಕು ಅಂತೇಳಿ ಅನಿಸ್ತಾ ಇದೆ. ಈ ಸಲ ಅಂತೂ ಸಿಕ್ಕಾಬಟ್ಟೆ ಶೆಕೆ ಇದೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ನಾಳೆ ಬೇಕಾಗಿರೋ ಅಷ್ಟು ಪೂಜೆಗೆ ಹೂಗಳೆಲ್ಲ ಬಿಡಿಸಿ ಎತ್ತಿಡ್ಕೊತಾ ಇದ್ದೀನಿ. ಸಂಜೆ ಮೇಲೆ ಈ ರೀತಿ ಹೂ ಕಿತ್ಕೊಳೋದು ಅಂದ್ರೆ ಒಂದು ಸ್ವಲ್ಪ ಫೇವ್ರೇಟ್ ಕೆಲಸನೇ. ಸೊ ಬಂದ್ಮೇಲೆ ಲೈಟಾಗಿ ಏನಾದರೂ ಇರಲಿ ಅಂತೇಳಿ ಮೊಸರು ಖಾರ ಮಾಡ್ಕೊಂಡಿದ್ದೆ. ಇದು ಮಾಡಲಿಕ್ಕೆ ಒಂದು ಬೌಲ್ಗೆ ಮೊಸರು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಖಾರದ ಪುಡಿ, ಕರಿಬೇವನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರಿಗೆ ಹಾಕಿ ಕಲಿಸ್ಬಿಟ್ಟು ರೈಸ್ ಜೊತೆ ತಿಂತಾ ಇದ್ದೆ. ಸಕ್ಕ ಟೇಸ್ಟ್ ಆಗಿರುವಂತಹ ಖಾರ ರೆಡಿ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನೈಟ್ ಮೇಲೆ ಸ್ವಲ್ಪ ಕವಡೆಗಳನ್ನ ಆಟಾಡಿ ಇವತ್ತಿನ ಡೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.